ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶನಂ ಏನ ತಸ್ಮೈ ಶ್ರೀ ಗುರವೇ ನಮಃ. ತಾಯಿ ಮಾಲಿಕಾಂಬೆ, ಶ್ರೀ ಶಾರದಾಂಬೆ ಹಾಗೂ ಶೃಂಗೇರಿ ಗುರುಗಳನ್ನು ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಸರ್ವರಿಗೂ ಮಾಘಶುದ್ಧ ಪ್ರತಿಪದೆಯ ಹಾರ್ದಿಕ ಶುಭಾಶಯಗಳು. ಅಂದು ಶ್ರೀ ಮದವಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರಿಂದ ನಮ್ಮ ಕನ್ನಡ ವೈಶ್ಯ ಸಮಾಜ ಮಾಘಶುದ್ಧ ಪ್ರತಿಪದೆ ಎಂಬ ಸುದಿನವನ್ನ ಸುವರ್ಣಾಕ್ಷರ ದಿನಗಳಲ್ಲಿ ಬರೆದೊಡ್ಕೊಳ್ಳುವಂತಹ ದಿನವನ್ನ ಆಶೀರ್ವಾದ ದಿನವನ್ನಾಗಿ ಪಡೆದುಕೊಂಡಿದೆ. ಅಂದಿನಿಂದ ಇಂದಿನವರೆಗೂ ನಮ್ಮ ಹಿರಿಯರು ಈ ದಿನಕ್ಕೆ ಗೌರವ ಕೊಟ್ಟು ಆಚರಿಸಿಕೊಳ್ತಾ ಬರ್ತಾ ಇದ್ದಾರೆ ಹಾಗೂ ನಮಗೂ ಆಚರಿಸುವಂತವರು ಪ್ರೇರೇಪಣೆಯನ್ನು ಮಾಡಿದ್ದಾರೆ. ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಯಂದಿರು ಒಂದು ದೇವರ ಬಗ್ಗೆ, ಧರ್ಮದ ಬಗ್ಗೆ, ಗುರುಗಳ ಬಗ್ಗೆ ನಮ್ಮಲ್ಲಿ ಭಕ್ತಿಭಾವ ಮೂಡಿಸೋದಕ್ಕಾಗಿ ಇಂದು ನಾವು ಈ ಮಾಘಶುದ್ಧ ಪ್ರತಿಪದೆ ಎಂಬ ಸುದಿನಕ್ಕೆ ನಾವು ಗೌರವ ಕೊಟ್ಟು ಇಂದು ಒಂದು ಆಚರಣೆ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ಮುಂದಿನ ಪೀಳಿಗೆ ಈ ದಿನವನ್ನು ಆಚರಣೆ ಮಾಡಿಲ್ಲ, ಅದಕ್ಕೆ ಅವರು ಗೌರವ ಕೊಟ್ಟಿಲ್ಲ ಅಂದ್ರೆ ಆ ತಪ್ಪು ನಮ್ಮಿಂದಾಗುತ್ತೆ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ನಾವೇನ್ ಮಾಡ್ತೀವಿ, ಪಠ್ಯ ಪುಸ್ತಕದ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತೀವಿ. ನಮಗೆ 100ಕ್ಕೆ 100 ಅಂಕ ಬೇಕು, 1 ಮಾರ್ಕ್ಸ್ ಕಡಿಮೆ ನಾವು ಸಹಿಸೋದಿಲ್ಲ. ಆದ್ರೆ ದಿನಕ್ಕೆ ಒಂದು ಸ್ತೋತ್ರ ಹೇಳಬೇಕು, ಒಂದು ದೇವರ ಗ್ರಂಥದ ಬಗ್ಗೆ ಓದ್ಬೇಕು ಅಂತ ಒಂದು ಸ್ಟ್ರಿಕ್ಟ್ ಆದ ರೂಲ್ಸ್ ಎಲ್ಲೂ ಇಲ್ವೇ ಇಲ್ಲ. ಈಗ ನಮ್ಗೆ ಯಾರಾದ್ರೂ ಸಹಜವಾಗಿ ಸಿಕ್ತಿದ್ರೆ ನಿಮ್ಗೆ ಎಷ್ಟು ಅಂಕ ಬಂದಿದೆ, ನೀನ್ ಎಷ್ಟು ರ್ಯಾಂಕ್ ತಗೊಂಡಿದ್ಯಾ ಅಂತ ಕೇಳ್ತೀವಿ ಬಿಟ್ರೆ ನಿನ್ಗೆ ಎಷ್ಟು ಸ್ತೋತ್ರ ಹೇಳಲಿಕ್ಕೆ ಬರುತ್ತೆ, ನಿನ್ಗೆ ಎಷ್ಟು ಧಾರ್ಮಿಕ ಗ್ರಂಥಗಳ ಬಗ್ಗೆ ಗೊತ್ತಿದೆ ಅಂತ ನಾವೆಲ್ಲೂ ತಪ್ಪಿಯವರಿಗೆ ಕೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮಗೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ, ಅವ್ರಿಗೂ ಅದನ್ನ ತಿಳ್ಕೋಬೇಕು ಅನ್ನೋ ಅರಿವು ಕಡಿಮೆ ಆಗ್ತಾ ಇದೆ. ಇಂದಿನ ಕಾಲಕ್ಕೆ ಶಿಕ್ಷಣ ಖಂಡಿತವಾಗಿಯೂ ಬೇಕೇ ಬೇಕು. ಒಬ್ಬ ಮನುಷ್ಯ ಸಮಾಜದಲ್ಲಿ ಗೌರವಯುತವಾಗಿ ಬದುಕಬೇಕು, ಅವನ ಆರ್ಥಿಕ ಜೀವನ ಚೆನ್ನಾಗಿರ್ಬೇಕಂದ್ರೆ ಶಿಕ್ಷಣ ಬೇಕು, ಖಂಡಿತ ನಿಜವಾಗಿಯೂ ಹೌದು. ಆದ್ರೆ ಅದರ ಜೊತೆಗೆ ಧಾರ್ಮಿಕ ಶಿಕ್ಷಣವೂ ಬೇಕು. ಒಬ್ಬ ಮನುಷ್ಯ ಮನುಷ್ಯತ್ವವನ್ನು ಒಳಗೊಂಡ ಮನುಷ್ಯನಾಗಿ ಬದುಕಬೇಕಂದ್ರೆ ಅವರಿಗೆ ಧಾರ್ಮಿಕ ಶಿಕ್ಷಣದ ಅವಶ್ಯಕತೆಯೂ ಅಷ್ಟೇ ಇದೆ. ವಿಜ್ಞಾನ ತುಂಬಾನೇ ಮುಂದುವರಿತಾ ಇದೆ. ನಾವು ಹಾಗಾಗಿ ಪ್ರಾಕ್ಟಿಕಲ್ ಅಂತ ಬಿಲ್ಡಪ್ ಅನ್ನು ಕೊಡ್ತೀವಿ. ಆದ್ರೆ ಈ ಪ್ರಾಕ್ಟಿಕಲ್ ಅನ್ನೋ ಒಂದು ಥೀಮ್ ಏನಿದೆಯಲ್ಲ, ನಾಳೆ ನಮ್ಮ ಮಕ್ಕಳು ನಮ್ಮನ್ನ ವೃದ್ಧಾಶ್ರಮದಲ್ಲಿ ಇಟ್ಟು ನಮ್ಮ ವೃದ್ಧಾಪ್ಯ ಜೀವನವನ್ನು ಕಳೆಯುವುದಕ್ಕೆ ಸಹಾಯ ಮಾಡ್ತಾರೆ. ಯಾಕಂದ್ರೆ ನಾವು ಅವ್ರಿಗೆ ಏನ್ ಶಿಕ್ಷಣ ಕೊಟ್ಟಿದ್ದೀವಿ, 100ಕ್ಕೆ 100 ಮಾರ್ಕ್ಸೇ ಬೇಕು, ನೀ ಇಂಥ ಉನ್ನತವಾದ ಹುದ್ದೆನ ಅಲಂಕಾರ ಮಾಡಲೇಬೇಕು ಅನ್ನೋ ಒಂದು ಶಿಕ್ಷಣ ಕೊಟ್ಟಿದ್ದೀವಿ ಬಿಟ್ರೆ ಸಂಸ್ಕಾರಯುತವಾದ ಮೌಲ್ಯಯುತವಾದ ಶಿಕ್ಷಣ ನಾವು ಅವ್ರಿಗೆ ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ. ಈಗ ಧಾರ್ಮಿಕ ಶಿಕ್ಷಣ ಅವ್ರಿಗೆ ಕೊಟ್ಟಾಗ ಏನಾಗತ್ತೆ, ಪಾಪ ಪುಣ್ಯಗಳ ಪ್ರಜ್ಞೆ ಅವರಲ್ಲಿ ಕಾಡತ್ತೆ. ಅಟ್ಲೀಸ್ಟ್ ಆ ಪಾಪ ಇದು ಮಾಡಿದ್ರೆ ತಪ್ಪು, ಇದು ಪಾಪದ ಕೆಲಸ, ಇದು ಮಾಡಿದ್ರೆ ಪುಣ್ಯ, ಅಟ್ಲೀಸ್ಟ್ ಆ ಒಂದು ಯೋಚನೆಗಾದ್ರೂ ಒಬ್ಬ ಮನುಷ್ಯ ಏನ್ ಮಾಡ್ತಾನೆ, ಒಂದು ಸಂಸ್ಕಾರಯುತವಾದ ಮಾರ್ಗದಲ್ಲಿ ನಡೆಯೋದಕ್ಕೆ ಅವನು ಯೋಚನೆ ಮಾಡ್ತಾನೆ. ಪಾಪದ ಕೆಲಸವನ್ನ ಮಾಡಬಾರ್ದು, ಪುಣ್ಯದ ಹಾದಿಯಲ್ಲೇ ನಡೆಯೋಣ ಅಂತ ಯೋಚನೆ ಮಾಡ್ತಾನೆ. ಈಗ ನಾವು ದೇವ್ರ ಸ್ತೋತ್ರ ಹೇಳಿಲ್ಲ, ದೇವ್ರ ಆರಾಧನೆ ಮಾಡಿಲ್ಲ ಅಂತ ಯಾವ ದೇವ್ರ ಬಂದು ನಮ್ಮನ್ನು ಕೇಳಲ್ಲ, ಯಾಕಪ್ಪ ನೀವು ಸ್ತೋತ್ರ ಹೇಳಿಲ್ಲ ಅಂತ ಕೇಳೋದಿಲ್ಲ. ಆದ್ರೆ ದೇವರನ್ನ ಸ್ಮರಣೆ ಮಾಡೋದ್ರಿಂದ ನಮ್ಮ ಜ್ಞಾನ ಶಕ್ತಿ ನಮಗೆ ಹೆಚ್ಚಾಗುತ್ತೆ. ಇನ್ನ ಹೇಳ್ಬೋದು, ಹಿಂದಿನ ಅಭ್ಯಾಸನೇ ಮುಗಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನೊಬ್ರಿಗೆ ಸ್ತೋತ್ರ ಹೇಳ್ಕೊಡುದು ಯಾವಾಗ, ಧರ್ಮಗ್ರಂಥಗಳ ಬಗ್ಗೆ ತಿಳಿಸೋದು ಯಾವಾಗ ಅಂತ ಹೇಳ್ಬೋದು. ಆದ್ರೆ ನಾವು ಅರ್ಥ ಮಾಡ್ಕೋಬೇಕು, ಒಂದು ಸ್ತೋತ್ರ ನಾವು ಪಠನೆ ಮಾಡ್ತೀವಿ ಅಂತಂದ್ರೆ ನಮ್ಮ ಜ್ಞಾನ ಶಕ್ತಿ ಹೆಚ್ಚಾಗುತ್ತೆ, ನಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ, ಒಂದು ಧನಾತ್ಮಕವಾದ ಯೋಚನೆ ನಮ್ಮಲ್ಲಿ ಬರುತ್ತೆ. ಆಗ ಅವರಿಗೆ 4 ಸಲ ಓದಿದ್ದು ತಲೆಗೆ ಹೋಗುವಂಥದ್ದು, 2 ಸಲ ಓದಿದ್ದಾಗ ತಲೆಗೆ ಹೋಗುವಂತ ಅವಕಾಶಗಳು ಇರುತ್ತೆ. ಹಾಗಾಗಿ ನಮ್ಮ ಅಭಿವೃದ್ಧಿಗಾಗಿ, ನಮ್ಮ ಯೋಚನೆಗಳಿಗಾಗಿ ನಾವು ದೇವ್ರ ನಾಮಸ್ಮರಣೆ, ಧಾರ್ಮಿಕ ಗ್ರಂಥಗಳ ಬಗ್ಗೆ ಓದಬೇಕು, ನಮ್ಮ ಮಕ್ಕಳಿಗೆ ಅದರ ಬಗ್ಗೆ ನಾವು ತಿಳಿಸ್ಬೇಕು. ನಮ್ಮ ಹಿಂದಿನ ಅಷ್ಟೆಲ್ಲ ಧರ್ಮಗ್ರಂಥ ಬರೆದಿದ್ದಾರೆ ಅಂದ್ರೆ ಅವರೇನು ದಡ್ಡರಲ್ಲ, ಅವರಲ್ಲಿರುವಂಥ ಒಂದು ಜಾಣತನ ಅರ್ಥ ಮಾಡಿಕೊಳ್ಳುವಷ್ಟು ಜಾಣತನ ನಮ್ಮಲ್ಲಿಲ್ಲ ಅಷ್ಟೇ. ಈಗ ಮೊನ್ನೆ ನಾಸಾದವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಗ್ರಹಣಗಳ ಬಗ್ಗೆ ನಿಖರವಾಗಿ ತಿಳ್ಕೊಳ್ಬೇಕಂದ್ರೆ ಭಾರತದ ಕ್ಯಾಲೆಂಡರ್ನ ಫಾಲೋ ಮಾಡಬೇಕು ಅಂತ. ಅಂದ್ರೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆನೆ ನಮ್ಮ ಪೂರ್ವಜರು ಇಂಥ ಸಮಯಕ್ಕೆ ಗ್ರಹಣ ನಡೆಯುತ್ತೆ, ಇಂಥ ಸಮಯಕ್ಕೆ ಮೋಕ್ಷ ಪಡೆಯುತ್ತೆ ಅಂತ ಹೇಳಿ ಎಷ್ಟು ಸಾವಿರ ವರ್ಷಗಳ ಹಿಂದೆನೂ ಬರೆದಿದ್ದಾರೆ ಅಂದ್ರೆ ಅವರೆಷ್ಟು ಬುದ್ಧಿವಂತರು. ಇನ್ನು 144 ವರ್ಷಗಳಿಗೊಮ್ಮೆ ಈ ಮಹಾಕುಂಭಮೇಳ ನಡೀತಾ ಇದೆ. ಈ ಮಹಾಕುಂಭಮೇಳದ ವೈಜ್ಞಾನಿಕ ಹಿನ್ನೆಲೆಯನ್ನು ನೋಡಿದಾಗ ಬುಧ, ಶುಕ್ರ, ಭೂಮಿ, ಗುರು, ಶನಿ ಇವೆಲ್ಲ ಒಂದೇ ರೇಖೆಯಲ್ಲಿ ಬರ್ತಾವಂತೆ. ಅಂದ್ರೆ ಭೂಮಿಗೆ ಸ್ವಲ್ಪವಾಗಿ ಸಮೀಪಿಸ್ತವೆ. ಇದರಿಂದ ಏನಾಗುತ್ತೆ, ತೀರ್ಥಕ್ಷೇತ್ರಗಳಲ್ಲಿ ಧನಾತ್ಮಕ ಶಕ್ತಿಯ ಸಂಚಲನ ಹೆಚ್ಚಿನದಾಗಿರುತ್ತೆ. ಅವ್ರು ಯಾವತ್ತೋ ಸಾವಿರಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಿರುವಂತಹ ಕುಂಭಮೇಳಕ್ಕೂ ಆಕಾಶದಲ್ಲಿ ನಡೆಯುವಂತಹ ಒಂದು ವಿಸ್ಮಯಕ್ಕೂ ಒಂದು ಸಂಬಂಧ ಇದೆ ಅಂತಂದ್ರೆ ಅವರೆಷ್ಟು ಬುದ್ಧಿವಂತರು. ಇಂಥ ಧಾರ್ಮಿಕ ಗ್ರಂಥಗಳ ಬಗ್ಗೆ ನಾವು ಓದ್ತಾ ಹೋದಾಗ ನಮಗೆ ಗೊತ್ತಿಲ್ಲದೆ ನಮ್ಮ ಧರ್ಮದ ಬಗ್ಗೆ ಹೆಮ್ಮೆ ಹೆಚ್ಚಾಗತ್ತೆ. ನಮ್ಮ ಮಕ್ಕಳಿಗೆ ಒಂದನ್ನು ತಿಳಿಸಿದಾಗ ಹೌದು ನನ್ನ ಧರ್ಮ ಶ್ರೇಷ್ಠ ಧರ್ಮ, ಇದು ಒಂದು ಅವ್ರ ಕಾನ್ಸೆಪ್ಟ್ ಅವ್ರ ತಲೆಯಲ್ಲಿ ಬರುತ್ತೆ. ಯಾವಾಗ ಅವರಿಗೆ ಧಾರ್ಮಿಕತೆ ಬಗ್ಗೆ ನಾವು, ಧರ್ಮದ ಬಗ್ಗೆ ನಾವು ಅವ್ರಿಗೆ ತಿಳಿಸ್ತೀವೋ ಅವಾಗ ಇಂಥ ಧಾರ್ಮಿಕ ಕಾರ್ಯಗಳಿಗೆ ಅವರು ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ನನ್ನ ಧರ್ಮದಲ್ಲೇ ಹುಟ್ಟು, ನಮ್ಮ ಧರ್ಮದಲ್ಲೇ ಬೆಳೆದು ಮುಂದೆ ನಮ್ಮ ಧರ್ಮದ ವಿರುದ್ಧವಾಗಿ ಮಾತನಾಡುವಂತ ಒಂದು ಮನೋಭಾವ ಬರುತ್ತಲ್ಲ, ಅದಕ್ಕಿಂತ ಕೆಟ್ಟದಾದ ಶೋಚನೀಯವಾದ ಸ್ಥಿತಿ ಇನ್ನೊಂದಿಲ್ಲ. ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ನಮ್ಮ ಧರ್ಮ ಶ್ರೇಷ್ಠ ಧರ್ಮ ಇದನ್ನು ನಾವು ತಲೆಯಲ್ಲಿ ತುಂಬೋಣ ಅವರಿಗೆ. ಆಗ ಈ ಧಾರ್ಮಿಕ ಕಾರ್ಯಕ್ರಮಗಳ
ಗುರುಗಳಿಗೆ ತಾವಾಗಿ ಬಂದು ಅವರಲ್ಲಿ ತಮ್ಮಲ್ಲಿ ಅವರಿಗೆ ಒಲವು ಹೆಚ್ಚಾಗಿ ಗೌರವ ಕೊಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಧರ್ಮದ ವಿಚಾರ ಇನ್ನೊಂದು ಕಡೆ ಆದರೆ, ಧರ್ಮನ ನಡೆಸಲಿಕ್ಕೆ ಒಬ್ರು ಗುರು ಬೇಕು. ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿಕ್ಕೆ ನಮ್ಗೆ ಒಬ್ರು ಗುರುಗಳು ಬೇಕು. ಆ ಗುರುವನ್ನಾಗಿ ಈಗಾಗಲೇ ನಾವು ಶಂಕರಿ ಜಗದ್ಗುರುಗಳನ್ನ ಆಯ್ಕೆ ಮಾಡಿಕೊಂಡು ಅವರ ಹಾದಿಯಲ್ಲಿ ನಾವು ನಡೀತಾ ಇದ್ದೇವೆ. ಸಾಕ್ಷಾತ್ ಶಾರದಾಂಬೆ ಶಂಕರಾಚಾರ್ಯರಿಗೆ ಮಾತು ಕೊಟ್ಟು ನೆಲೆಸಿರುವಂತ ಪುಣ್ಯಕ್ಷೇತ್ರ ಶೃಂಗೇರಿ. ಸದಾ ತಾನು ಇಲ್ಲೇ ನೆಲೆಸ್ತೀನಿ ಅಂತ ಅವಳು ಶಾರದಾಂಬೆ ಶಂಕರಾಚಾರ್ಯರಿಗೆ ಮಾತು ಕೊಟ್ಟು ಅಲ್ಲಿ ನಿಲ್ಲಿಸಿದಾಳೆ. ಆ ಗರ್ಭಗುಡಿಯಲ್ಲಿರುವಂಥ ಶಾರದಾಂಬೆ ಬೇರೆ ಅಲ್ಲ, ಆ ಜಗದ್ಗುರುಗಳು ಪೀಠದಲ್ಲಿ ಬರುವಂಥ ಜಗದ್ಗುರುಗಳು ಬೇರೆ ಅಲ್ಲ. ಇದಕ್ಕೆ ಎಷ್ಟೋ ಸನ್ನಿವೇಶಗಳು ನಿದರ್ಶನಗಳಾಗಿವೆ. ಶೃಂಗೇರಿ ಜಗದ್ಗುರುಗಳಲ್ಲಿ ತಾಯಿ ಶಾರದಾಂಬೆ ಲೀನಲಾಗಿದ್ದಾಳೆ ಅನ್ನೋದಕ್ಕೆ ಎಷ್ಟೋ ನಿದರ್ಶನಗಳು ಸಾಕ್ಷಿಯಾಗಿವೆ. ಇದಕ್ಕೆ ನಾನು ಒಂದು ಘಟನೆಯನ್ನು ಹೇಳ್ತೀನಿ. ಅಂದು ಮೈಸೂರು ಪ್ರಾಂತ್ಯ ಅನ್ನೋದು ಒಂದಿತ್ತು. ಆಗ ತೃತೀಯ ಶ್ರೀ ಸಚ್ಚಿದಾನಂದ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಮೈಸೂರು ಪ್ರಾಂತ್ಯಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ಒಬ್ರು ಪೂರ್ಣಯ್ಯ ಅಂತ ಹೇಳಿ ದ್ವೈತಿಗಳಿರ್ತಾರೆ. ಅವರಿಗೆ ಅದ್ವೈತ ಸಿದ್ಧಾಂತವನ್ನ ಫಾಲೋ ಮಾಡೋರು ಕಂಡ್ರೆ ಆಗ್ತಿರ್ಲಿಲ್ಲ. ಹಾಗಾಗಿ ಅದ್ವೈತ ಸಿದ್ಧಾಂತ ಫಾಲೋ ಮಾಡುವಂತ ಒಬ್ರು ಗುರುಗಳು ಇಲ್ಲಿ ಬರ್ತಿದ್ದಾರೆ, ಅವರನ್ನ ಹೇಗಾದ್ರೂ ತಾನು ಮಣಿಸ್ಬೇಕು ಅನ್ನೋದನ್ನ ಅವ್ರು ಯೋಚನೆ ಮಾಡ್ತಾರೆ. ಗುರುಗಳ ಹತ್ರ ಹೇಳ್ತಾನೆ, ನಮ್ಮಿಬ್ಬರ ಮಧ್ಯೆ ವಿದ್ವತ್ ಸಭೆಯನ್ನ ಇಡೋಣ ಅಂತ ಹೇಳ್ತಾರೆ. ಅದಕ್ಕಾಗಿ ಗುರುಗಳು ಒಪ್ಕೊಂಡು ವಿದ್ವತ್ ಸಭೆಗೆ ನಡೆಸಲಿಕ್ಕೆ ಸೂಚನೆಯನ್ನ ಕೊಡ್ತಾರೆ. ಅಲ್ಲಿರೋರು ಇದು ಸಭೆಯನ್ನ ನಡೆಸಲಿಕ್ಕೆ ಚೆನ್ನಾಗಿ ಒಂದು ಯೋಚನೆ ಮಾಡ್ತಾರೆ. ಒಬ್ರು ಜಗದ್ಗುರುಗಳು ಒಬ್ಬ ಸಾಮಾನ್ಯ ವಿದ್ವಾಂಸನ ಜೊತೆ ಹೀಗೆ ಮುಖಾಮುಖಿಯಾಗಿ ಕೂತು ವಾದ ಮಾಡೋದು ಸರಿಯಲ್ಲ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಈ ಪೂರ್ಣಯ್ಯನ ವಿದ್ವಾಂಸ ಮತ್ತೆ ಗುರುಗಳ ಮಧ್ಯೆ ಪರದೆಯನ್ನ ಹಾಕ್ತಾರೆ. ಅವಾಗ ಪೂರ್ಣಯ್ಯನವರು ವಿದ್ವತ್ತನ್ನ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಪರದೆಯಿಂದ ಹಿಂದೆ ಒಂದು ಹೆಣ್ಣಿನ ಧ್ವನಿ ಅವ್ರಿಗೆ ಕೇಳಿಸುತ್ತೆ. ಅವಾಗ ಪೂರ್ಣಯ್ಯನವ್ರು ಯೋಚನೆ ಮಾಡ್ತಾರೆ, ಇಲ್ಲಿ ಇರೋದು ಗುರುಗಳೊಬ್ರು, ಈ ಹೆಣ್ಣಿನ ಧ್ವನಿ ಎಲ್ಲಿಂದ ಬರ್ತಾ ಇದೆ ಅಂತ ಯೋಚನೆ ಮಾಡಿ ಪರದೆಯನ್ನು ಸರಿಸಿ ನೋಡ್ತಾರೆ. ಅವಾಗ ತಾಯಿ ಶಾರದೆ ಮೂರ್ತಿ ರೂಪದಲ್ಲಿ ಕುಳಿತುಕೊಂಡು ವಾದ ಮಾಡ್ತಿರ್ತಾಳೆ. ಇತ್ತ ಕಡೆ ಗುರುಗಳು ಧ್ಯಾನಸ್ಥರಾಗಿರ್ತಾರೆ. ಅವರು ಪರದೆಯನ್ನು ಸರಿಸಿದ ತಕ್ಷಣ ಆ ತಾಯಿ ಹೋಗಿ ಗುರುಗಳಲ್ಲಿ ಲೀನರಾಗ್ತಾಳೆ. ಆಗ ಪೂರ್ಣಯ್ಯನವರಿಗೆ ತನ್ನ ತಪ್ಪೇನು ಅನ್ನೋದು ಅರಿವಾಗತ್ತೆ, ಆ ಗುರುಗಳ ಮಹತ್ವ ಏನು ಅನ್ನೋದು ಅರಿವಾಗತ್ತೆ. ಆಗ ಅದರ ನಂತರ ಶೃಂಗೇರಿಗೆ 38 ಪತ್ರಗಳನ್ನು ಬರೀತಾರಂತೆ. ಗುರುಗಳು ತಮ್ಮ ವಿಧೇಯ ಶಿಷ್ಯ ಅಂತ ಒಬ್ಬ ದ್ವೈತ ಸಿದ್ಧಾಂತವನ್ನು ಫಾಲೋ ಮಾಡುವವರು, ಅದ್ವೈತದ ಗುರುಗಳು ಆ ಗುರುಗಳ ಶಕ್ತಿ ಏನು ಅನ್ನೋದನ್ನ ತಿಳಿದು ತಮ್ಮ ವಿಧೇಯ ಶಿಷ್ಯ ಅಂತ ಪ್ರತಿ ಪತ್ರದಲ್ಲಿ ಬರೆದು ಸುಮಾರು 38 ಪತ್ರಗಳನ್ನ ಶೃಂಗೇರಿಗೆ ಬರೀತಾರಂತೆ. ಅಂದ್ರೆ ಎಷ್ಟು ಶ್ರೇಷ್ಠವಾದ ಗುರುಗಳನ್ನ ನಮ್ಮ ಕನ್ನಡ ಭಾಷೆ ಸಮಾಜ ಅವರಿಂದ ಆಶೀರ್ವಾದ ದಿನವನ್ನಾಗಿ ಪಡೆದುಕೊಂಡಿದೆ. ಇದನ್ನ ನಾವು ಮಕ್ಕಳಿಗೆ ಹೇಳಬೇಕು. ಆ ಗುರುಗಳ ಶಕ್ತಿ, ಆ ಗುರುಪೀಠದ ಶಕ್ತಿ ನಾವು ಹೇಳಬೇಕು. ಈಗ ಸರ್ ಅವರು ಹೇಳಿದ್ರು ಚಂದ್ರಶೇಖರ ಗುರುಗಳ ಬಗ್ಗೆ ತುಂಬಾ ಸವಿಸ್ತಾರವಾಗಿ ಹೇಳಿದ್ದೆ. ಹಾಗೆ ಚಂದ್ರಶೇಖರ ಗುರುಗಳು ಇರ್ಬೋದು, ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳ ಬಗ್ಗೆ, ಭಾರತೀ ತೀರ್ಥ ಗುರುಗಳ ಬಗ್ಗೆ, ಹಾಗೆ ಈ ಎಲ್ಲ ಗುರುಗಳ ಬಗ್ಗೆ ಹುಡುಗಲವಾಡಿ ಲಕ್ಷ್ಮೀ ನರಸಿಂಹ ಶಾಸ್ತ್ರಿ ಅವರು ತುಂಬಾ ಸವಿಸ್ತಾರವಾಗಿ ನಮಗೆ ಸಾಮಾನ್ಯರಿಗೆ ಅರ್ಥವಾಗುತ್ತಿರುತ್ತೆ ಪುಸ್ತಕಗಳನ್ನ ಒಬ್ಬೊಬ್ಬರ ಬಗ್ಗೆ ಒಂದೊಂದು ಬೇರೆ ಬೇರೆ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದನ್ನೆಲ್ಲ ನಿಜವಾಗ್ಲೂ ಓದಿದಾಗ ಇಂತಹ ಮಹಿಮಾನ್ವಿತ ಗುರುಗಳಿಗೆ ನಾವು ಶಿಷ್ಯರಾಗಿದ್ದೀವ, ಅಂತ ಗುರುಗಳನ್ನ ನಾವು ಗುರುಗಳಂತ ಆರಾಧಿಸ್ತಿದೀವ ಅಂತ ನಮ್ಗೆ ಒಂಥರ ಹೆಮ್ಮೆ ಅನ್ಸುತ್ತೆ. ಇದನ್ನ ನಾವು ಮಕ್ಕಳಿಗೆ ತಿಳಿಸ್ಬೇಕು. ಯಾಕಂದ್ರೆ ಮಕ್ಕಳಿಗೆ ಇವಾಗಿಂದಲೇ ಧರ್ಮ ಮತ್ತೆ ಗುರುಗಳ ಬಗ್ಗೆ ಭಕ್ತಿ ಭಾವನೆ ಮೂಡಿತು ಅಂತಂದ್ರೆ ಬಹುಶಃ ಮುಂದೆ ಅವರು ಈ ಮಾಘಶುದ್ಧ ಪ್ರತಿಪದೆಯ ದಿನವನ್ನ ನಮ್ಗಿಂತ ಹೆಚ್ಚಾಗಿ ಸಂಭ್ರಮದಿಂದ ಆಚರಣೆ ಮಾಡ್ಬೋದು, ನಮ್ಗಿಂತ ಹೆಚ್ಚಾಗಿ ಗುರುಗಳಲ್ಲಿ ಅವರು ವಿಧೇಯರಾಗಿ ನಡ್ಕೊಳ್ಬೋದು. ಹಾಗಾಗಿ ನಾವು ಧರ್ಮ ಮತ್ತು ಗುರುಗಳ ಬಗ್ಗೆ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ತಿಳಿಸೋಣ. ಇನ್ನು ಸಂಘದ ವಿಚಾರಕ್ಕೆ ಬಂದಾಗ, ಸಂಘ ಹೇಗೆ ಮಾಡಿದೆ ಅಂತ ನಾವು ಕ್ವಶನ್ ಹಾಕೋಕ್ಕಿಂತ ಮುಂಚೆ ಸಂಘಕ್ಕೆ ನಾವೇ ಮಾಡಿದ್ವಿ, ನಮ್ಮ ಕಾಂಟ್ರಿಬ್ಯೂಷನ್ ಹೇಗಿದೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರ ಕೆಲಸಗಳಲ್ಲಿ ನಾವು ಹೇಗೆ ಭಾಗಿಯಾಗಿದ್ವಿ, ಫಸ್ಟ್ ಅದನ್ನು ಯೋಚನೆ ಮಾಡ್ತೀವಿ. ಅವ್ರಿಗೆ ಯಾವುದೇ ಕೆಲಸಗಳಲ್ಲಿ ನಾವು ಭಾಗಿಯಾಗೋದಿಲ್ಲ, ಅವ್ರ ಕಾಂಟ್ರಿಬ್ಯೂಷನ್ ನಮ್ಗೆ ಜೀರೋ ಇಟ್ಕೊಂಡು ಸಂಘ ಏನ್ ಮಾಡಿದೆ ಅಂತ ಕೇಳಿದ್ರೆ ಎಷ್ಟು ಅಪರಾಧವಾಗುತ್ತೆ, ಅದನ್ನ ನಾವು ಫಸ್ಟ್ ಕ್ವಶನ್ ಮಾಡ್ಕೋಬೇಕು. ನನ್ನ ಕಾಂಟ್ರಿಬ್ಯೂಷನ್ ಏನಿದೆ ಅದಕ್ಕೆ ಅಂತ ನಾವು ಯೋಚನೆ ಮಾಡಿ ಈ ಕ್ವಶನ್ ನಾವು ಕೇಳಬೇಕಾಗುತ್ತೆ. ಈಗ ಮನೆಯಲ್ಲಿ ಯಜಮಾನರನ್ನ ಮನೆ ನಡೆಸ್ತಾರೆ, ಹಾಗೆ ಸಂಘ ನಡೆಸಲಿಕ್ಕೆ ಒಬ್ಬರು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಇವರೆಲ್ಲ ನಮ್ಮ ಆಧಾರ ಸ್ತಂಭಗಳು. ಆ ಸ್ಥಾನದಲ್ಲಿ ಯಾರೇ ಇರಲಿ, ಅದು ನಮ್ಮ ಧ್ಯೇಯ ಒಂದೇ, ನಮ್ಮ ಸಂಘ ಪ್ರತಿ ನಮ್ಮ ಜಾತಿಯ ದೃಷ್ಟಿ ಆಗಿರ್ಬೇಕು. ಅವ್ರದ್ದು ಈಗ ಒಬ್ಬ ಮನುಷ್ಯನ ಯೋಚನೆಗಳು ಹೆಂಗಿರುತ್ತೆ ಅಂತಂದ್ರೆ, ಒಬ್ಬರನ್ನ ನಾವು ಇಷ್ಟಪಟ್ಟರೆ ಅವ್ರ ಎಲ್ಲಾ ಕೆಲಸದಲ್ಲೂ ನಾವು ಒಪ್ಕೋತೀವಿ, ಒಬ್ಬರನ್ನ ವಿರೋಧ ಮಾಡ್ತೀವಿ ಅಂದ್ರೆ ಪ್ರತಿಯೊಂದಕ್ಕೂ ವಿರೋಧನ ಮಾಡ್ತೀವಿ. ಅವ್ರು ಎಷ್ಟೇ ಒಳ್ಳೆ ಕೆಲಸ ಮಾಡಲಿ ಅದು ಒಂದು ಸರಿ ಅನ್ಸುತ್ತೆ. ಯಾಕಂದ್ರೆ ನಾವು ನೋಡುವಂತ ಒಂದು ಯೋಚನೆ, ನಿಮ್ಗೆ ಇಷ್ಟ ವ್ಯಕ್ತಿ ಇಷ್ಟ ಆದ್ರೆ ಅವ್ರ ಕೆಲಸ ಮಾಡೋಕೆ ಇಷ್ಟ, ವ್ಯಕ್ತಿ ಇಷ್ಟ ಆಗಿಲ್ಲ ಅವ್ರು ಎಷ್ಟೇ ಒಳ್ಳೆ ಕೆಲಸ ಮಾಡಲಿ ಅದಕ್ಕೆ ಇಷ್ಟ ಆಗಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಮ್ಗೆ ಇಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಯಾರಿದ್ದಾರೆ, ಕಾರ್ಯದರ್ಶಿ ಸ್ಥಾನ ಅದು ನಮ್ಗೆ ಬೇಡ, ಯಾರೇ ಇರಲಿ ಅವ್ರ ಸ್ಥಾನಕ್ಕೆ
ಬರೋದಿಲ್ಲ. ಹಾಗಾಗಿ ಅವ್ರಿಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡೋಣ. ಅವಾಗ ಅವರಿಗೆ ನಾವು ಹೊಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಹುಮ್ಮಸ್ಸು ಬರುತ್ತೆ. ಜೊತೆಗೆ ನೆಕ್ಸ್ಟ್ ಮುಂದೆ ಯಾರಾದ್ರೂ ಆ ಸ್ಥಾನಕ್ಕೆ ಬರಲಿಕ್ಕೆ ಇಷ್ಟಪಡ್ತಾರೆ, ಹೌದು ನಾವು ಹೋಗೋಣ, ನಾವು ಮಾಡೋಣ ಅಂತ ಈಗ ಇರೋರಿಗೆ ನಾವು ಟಾರ್ಚರ್ ಮಾಡ್ತಾ ಹೋಗ್ಬಿಟ್ರೆ ಮುಂದೆ ಬರೋರು ಇಂಟ್ರೆಸ್ಟ್ ಮಾಡೋದಿಲ್ಲ, ಅವ್ರಿಗೆ ಅವ್ರು ಮಾಡ್ಬೇಕು ಅಂತ ಅನ್ಸೋದಿಲ್ಲ. ಅದಕ್ಕೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ಅಲ್ಲಿರೋ ಯಾರೇ ನಾವು ಅವ್ರ ಸ್ಥಾನಕ್ಕೆ ಒಂದು ಬೆಲೆ ಕೊಟ್ಟು ನಮ್ಮ ಉದ್ದೇಶ ಒಂದೇ, ನಮ್ಮ ಜನ ಅಭಿವೃದ್ಧಿ ಆಗಬೇಕು, ನಮ್ಮ ಜನ ಅಭಿವೃದ್ಧಿ ಆಗಬೇಕು. ಈಗ ನಾವು ತಲೆಲಿಟ್ಕೊಂಡು ನಾವು ಕೆಲಸ ಮಾಡೋಣ. ಈಗ ನಮಗೆ ಗುರುಗಳು ಹೇಳಿದ್ದೀವಿ ನಾವು ಜೀವನದಲ್ಲಿ ಎಲ್ಲರೂ ಒಂದೆಡೆ ಒಗ್ಗಟ್ಟಾಗಿ ಸೇರಿ ಆ ದಿನ ನಾನು ಎಲ್ಲರಿದ್ದರೂ ನಿಮ್ಮಲ್ಲಿ ಒಂದು ಆಶೀರ್ವಾದ ಮಾಡ್ತೀನಿ ಅಂತ ಗುರುಗಳು ಹೇಳ್ತಾರೆ. ಈಗ ನೀವೊಂದು ಊಹೆ ಮಾಡ್ಕೊಳ್ಳಿ, ಶ್ರೀಮಂತ ವಿದ್ಯಾರ್ಥಿ ಮಹಾಸಭೆಗಳು ಬಂದು ನಿಂತಿದ್ದಾರೆ. ನಾವೆಲ್ಲ ಒಂದು ಒಗ್ಗಟ್ಟಾಗಿ ಖುಷಿಯಿಂದ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಗುರುಗಳ ಮನಸ್ಸಿಗೆ ಹೇಗನ್ಸುತ್ತೆ? ಅದೇ ನಾವು ಮನಸ್ಸಾಪವನ್ನು ಮಾಡಿಕೊಂಡು ಒಬ್ಬರಿಗೊಬ್ಬರು ವಿರೋಧ ಮಾಡಿ ಈ ದಿನವನ್ನು ಆಚರಣೆ ಅವಾಗ ಗುರುಗಳ ಮನಸ್ಸಿಗೆ ಏನ್ ಅನ್ಸ್ಬೋದು? ಇದನ್ನ ನಾವು ಯೋಚನೆ ಮಾಡ್ಬೇಕು. ಈಗ ಯಾರು ನಾನು ನಮ್ಮ ಸಲುವಾಗಿ ಇನ್ನೊಬ್ಬರ ಸಲುವಾಗಿ ಇನ್ನೊಬ್ಬರನ್ನು ಮೆಚ್ಚಿಸುವ ಸಲುವಾಗಿ ಕೆಲಸ ಮಾಡುವುದು ಗುರುಗಳ ಆಶಯಕ್ಕೆ ತಕ್ಕಂತೆ. ಅಂದ್ರೆ ಗುರುಗಳ ನಿಮ್ಗೆ ಮನೆ ಆಚರಿಸ್ಕೊಳ್ಳಿ ಅಂತ ಹೇಳ್ಬೋದಿತ್ತಲ್ಲ, ಅದಕ್ಕೆ ಹೇಳಿಲ್ಲ. ಯಾಕೆ ನಮ್ಮಲ್ಲಿ ಒಗ್ಗಟ್ಟಿನ ಬರಬೇಕು, ನಮ್ಮ ಸಮಾಜ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶಕ್ಕಾಗ ಗುರುಗಳು ಹೇಳಿದ್ರು ಎಲ್ಲರೂ ಒಂದೆಡೆ ಒಗ್ಗಟ್ಟಾಗಿ ಸೇರಿ ಆಚರಿಸ್ತೀರಿ ಅಂತ ಹೇಳಿದ್ರು. ಅಂದ್ರೆ ಅವರ ಆಶಯಕ್ಕೆ ನಾವು ಬೆಲೆ ಕೊಡ್ಬೇಕಲ್ಲ, ಅವರ ಆಶಯಕ್ಕೆ ಬೆಲೆ ಕೊಟ್ಟು ಅವರಿಗೆ ಮೆಚ್ಚುವಂತೆ ಅವರ ಆಶೀರ್ವಾದ ಪಡೆದುಕೊಳ್ಳುವಂತೆ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ನಾನು ಶ್ರೀಯುತ ಮಾರ್ತಿಗೌಡ ಸರ್ ಅವರಿಗೆ ಕೂಡ ಒಂದು ಧನ್ಯವಾದವನ್ನು ಅರ್ಪಿಸ್ತೀನಿ. ಯಾಕಂದ್ರೆ ನಮ್ಮ ಸಮಾಜದ ಮಕ್ಕಳ ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಬೇಕು ಅನ್ನೋ ಒಂದು ಆಶಯ ಏನಿದೆ, ಅವರ ಕನಸು ಏನಿದೆ, ಅದಕ್ಕೆ ತಕ್ಕಂತ ಅವರ ಒಂದು ಕಾರ್ಯಗಾರವನ್ನು ಮಾಡಿ ಮಕ್ಕಳಿಗೆ ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಉನ್ನತ ಅಧಿಕಾರಿಗಳನ್ನು ಕೂಡ ಕರೆಸಿ ಕಾರ್ಯಗಾರವನ್ನು ನಡೆಸಿದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ನವೀನ ಅವರು ಕೂಡ ಮುಖ್ಯಮಂತ್ರಿಗಳಿಂದ ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆ. ಅವರು ಈ ಕೆಲಸ ನಾವು ಹೇಳ್ಬೇಕಾದ್ರೆ ಅಷ್ಟು ಈಸಿ ಅಲ್ಲ, ಜೀವಭಯ ಕೂಡ ಇರತ್ತೆ. ಅಲ್ಲಿ ನಮ್ಮ ಕಡೆ ಸಮಾಜ ಹೇಗಿದೆ ಅಂದ್ರೆ ಪ್ರಬಲ ಸಮಾಜ ಹೇಗಿದೆ ಅಂದ್ರೆ ಒಬ್ರಿಗೆ ಹೊಡೆಯೋದಿಲ್ಲ, ಒಬ್ರಿಗೆ ಹೊಡೆಯುವಷ್ಟರಲ್ಲಿ 10 ಮಂದಿ ದಂಡ ಕಟ್ಕೊಂಡು ಬಂದು ಅವ್ರನ್ನ ಅಟ್ಯಾಕ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದ್ರೆ ಸಮಾಜ ಅಲ್ಲಿ ಒಬ್ರಿಗೆ ಹೊಡಬೇಕಾದಿಲ್ಲ, ಒಬ್ರಿಗೆ ಬೈದ್ರು ಸಾಕು ಅಷ್ಟು 10 ಮಂದಿ ಒಂದು ದಂಡ ಕಟ್ಟಿ ಇವ್ರನ್ನ ಇದು ಮಾಡ್ತಾರೆ, ಅಟ್ಯಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅಂತ ಸ್ಥಳದಲ್ಲಿಯೂ ಕೂಡ ಅವರು ದಕ್ಷತೆಯಿಂದ ಕಾರ್ಯ ನಿರ್ವಹಿಸಿ ಅಂತವರು ರಾಜ್ಯ ಪ್ರಶಸ್ತಿಗೆ ಭಾಜನರಾದರು. ಇವತ್ತು ಮುಖ್ಯಮಂತ್ರಿಗಳು ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆ. ಈಗ ಇದು ತುಂಬಾ ನಿಜವಾಗಿ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಅವರಿಗೆ ಹೇಳ್ಕೊಡ್ಲಿಕ್ಕೆ. ಹಾಗೆ ಅವರೊಂದು ಈ ಸಾಧನೆಗೆ ನಮ್ಮ ಕನ್ನಡ ಸಂಘ ಶ್ರೀ ಬನ್ನಾಸರು ಕರೆಸಿ ಅವರನ್ನು ಸನ್ಮಾನ ಸಚಿವ ಸ್ಥಾನ ಕೊಟ್ಟಿರೋದು ಕೂಡ ನಿಜವಾಗ್ಲೂ ಶ್ಲಾಘನೀಯ. ಅದಕ್ಕಾಗಿ ನಾನು ನಮ್ಮ ಸಂಘದವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಹಾಗೂ ನಾವು ಕೂಡ ನಮ್ಮ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸೋಣ. ನಮ್ಮ ಧ್ಯೇಯ ಬಂದರೆ ಗುರುಗಳ ಆಶಯದಂತೆ